ನಮಸ್ಕಾರ. ಮಹಾಭಾರತದ ಈ ಸಂಚಿಕೆಗೆ ತಮಗೆ ಸ್ವಾಗತ. ದಮಯಂತಿ ಮಾರನೆಯ ದಿನ ಬೆಳಗ್ಗೆ ಎದ್ದವಳೆ ತನ್ನ ತಾಯಿಗೆ ಹೇಳಿದಳು, ಅಮ್ಮ, ಆ ನರಶ್ರೇಷ್ಠನಾದ ನಳ ಮಹಾರಾಜನಿಲ್ಲದೆ ನನಗೆ ಬದುಕೇ ಇಲ್ಲ, ದಯವಿಟ್ಟು ಅವನನ್ನು ಹುಡುಕಿಸಿಕೊಡು ಎಂದಳು. ಈ ಮಗಳ ಪರಿಸ್ಥಿತಿಯನ್ನು ನೋಡಿ ತಾಯಿಗೆ ಬಹಳ ದುಃಖವಾಯಿತು. ಅವಳು ಸಹ ಮಗಳೊಂದಿಗೆ ಹತ್ತಳು. ಇವರಿಬ್ಬರನ್ನು ನೋಡಿ ಅಲ್ಲಿ ಸುತ್ತಮುತ್ತಲಿದ್ದ ಸಖಿಯರೂ ಸಹ ಗೋಳಾಡಿದರು. ದಮಯಂತಿಯ ತಾಯಿ ಭೀಮರಾಜನಲ್ಲಿಗೆ ಹೋದಳು. ಭೀಮರಾಜನಿಗೆ ಮಗಳ ಅವಸ್ಥೆಯನ್ನು ಹೇಳಿದಳು. ಅವಳು ಬದುಕುವುದೇ ಇಲ್ಲ, ಆದಷ್ಟು ಬೇಗ ನಳ ಮಹಾರಾಜನನ್ನು ಹುಡುಕಿಸಬೇಕು ಎಂದಳು. ಈ ಭೀಮರಾಜ ತಕ್ಷಣ ಒಂದಷ್ಟು ವಿಪ್ರ ಗೂಢಚಾರರನ್ನು ಕರೆಯಿಸಿದ. ಅವನು ಅವರಿಗೆ ಹೇಳಿದ, ನೀವು ದೇಶ ವಿದೇಶದ ಮೂಲೆ ಮೂಲೆಗಳಿಗೆ ಹೋಗಿ ನಳ ಮಹಾರಾಜ ಎಲ್ಲಿದ್ದಾನೆ, ಸಾಧ್ಯವಾದರೆ ಅವನನ್ನು ಕರೆತನ್ನಿ ಎಂದೇ ಹೇಳಿದ. ಆ ನಂತರ ಆ ವಿಪ್ರರೆಲ್ಲ ಹೊರಡುವುದಕ್ಕೆ ಮೊದಲು ದಮಯಂತಿಯ ಹತ್ತಿರ ಬಂದರು. ದಮಯಂತಿಯೂ ಸಹ ಅವರಿಗೆ ಕೆಲವು ಸೂಚನೆಗಳನ್ನು ಕೊಟ್ಟಳು. ದಮಯಂತಿ ಹೇಳಿದಳು, ವಿಪ್ರರೇ, ನೀವು ಎಲ್ಲೆಲ್ಲಿ ಹೋಗುತ್ತೀರೋ, ಎಲ್ಲಿ ಎಲ್ಲಿ ಜನರಿರುತ್ತಾರೋ ಅಲ್ಲಿ ಈಗ ನಾನು ಹೇಳುವ ಮಾತುಗಳನ್ನು ಕೇಳಿ, ಅಯ್ಯ ಜೂಜುಕೋರನೆ, ನೀನು ಅರ್ಧ ರಾತ್ರಿಯಲ್ಲಿ ನಿನ್ನ ಮಡದಿಯ ಅರ್ಧ ಸೀರೆಯನ್ನು ಹರಿದುಕೊಂಡು ಅವಳು ಗಾಢ ನಿದ್ರೆಯಲ್ಲ ಇದ್ದಾಗ ಹೊರಟು ಬಿಟ್ಟೆ. ಅವಳು ನಿನ್ನ ಮೇಲೆ ಪ್ರಾಣವಿಟ್ಟುಕೊಂಡಿದ್ದಳು. ನೀನು ಅವಳಿಗೆ ಏನೆಂದು ಉತ್ತರಿಸುವೆ? ಗಂಡನಾದವನಿಗೆ ತನ್ನ ಪತ್ನಿಯನ್ನು ಸಾಕಿ ಸಲಹಿ ರಕ್ಷಿಸುವುದೇ ಒಂದು ಧರ್ಮ. ಆ ಧರ್ಮವನ್ನು ನೀನು ಮಾಡಲಿಲ್ಲಬೇಕೆ? ಬದಲಿಗೆ ಅವಳಿಗೆ ಹಿಂಸೆಯನ್ನೇ ಕೊಟ್ಟೆ. ಅಹಿಂಸೆಯೇ ಪರಮ ಧರ್ಮ ಎಂದು ನಿನಗೆ ಗೊತ್ತಿಲ್ಲವೇ? ನೀನು ಸತ್ಕುಲ ಪ್ರಸೂತನಿದ್ದೀಯೆ, ಪ್ರಾಜ್ಞನಿದ್ದೀಯೆ, ಪ್ರಖ್ಯಾತನೂ ಆಗಿದ್ದೀಯೆ. ಅಂಥವನು ನೀನು ಹೀಗೆ ಅವಳನ್ನು ತ್ಯಜಿಸಿ ಹೋಗಬಹುದೇ? ಅವಳನ್ನು ನೀನು ತ್ಯಜಿಸಿ ಹೋಗಬಹುದು ಎಂದರೆ ಅದು ಬಹುಶಃ ಅವಳ ದುರ್ವಿದೆಯೇ, ಅವಳ ಭಾಗ್ಯವಿಲ್ಲದ ಕಾರಣವೇ ಆಗಿರಬೇಕು. ಹೀಗೆ ಹಲವಾರು ನನ್ನ ಮೇಲೆ ದಯ ಹುಟ್ಟುವಂಥ, ಕರುಣೆ ಹುಟ್ಟುವಂಥ ಮಾತುಗಳನ್ನು ಅಲ್ಲಿ ಹೇಳಿ ಎಂದಳು ದಮಯಂತಿ. ಈ ಮಾತುಗಳಿಗೆ ಯಾರಾದರೂ ಉತ್ತರ ಕೊಟ್ಟರೆ ಅದನ್ನು ತಕ್ಷಣ ನನ್ನ ಹತ್ತಿರ ತೆಗೆದುಕೊಂಡು ಬಂದಿ. ಅವರು ಯಾರು ಉತ್ತರಿಸಿದ್ದಾರೋ ಅವರ ಪೂರ್ವೋತ್ತರಗಳನ್ನು ಸಹ ತಿಳಿದುಕೊಂಡು ಬಂದಿ. ಅವರು ನಿರ್ಗತಿಕರಾಗಿರಲಿ, ಐಶ್ವರ್ಯವಂತರಾಗಿರಲಿ, ಬಲಾಢ್ಯರಾಗಿರಲಿ, ಬಲಹೀನರಾಗಿರಲಿ, ಯಾರೇ ಆಗಿರಲಿ, ಅವರ ವಿಷಯವನ್ನು ತಿಳಿದುಕೊಂಡು ನನ್ನ ಬಳಿ ಬನ್ನಿ ಎಂದಳು. ಆ ವಿಪ್ರರೆಲ್ಲ ದಮಯಂತಿಯಿಂದ ಬೀಳ್ಕೊಂಡು ಹೊರಟು ಎಲ್ಲ ಕಡೆ ಹೋದರು. ಒಬ್ಬೊಬ್ಬರು ಒಂದೊಂದು ದಿಕ್ಕಿಗೆ ಹೋದರು. ಅಲ್ಲಿ ಈ ಗ್ರಾಮಗಳಲ್ಲಿ, ಪಟ್ಟಣಗಳಲ್ಲಿ, ನಗರಗಳಲ್ಲಿ ಎಲ್ಲೆಲ್ಲಿ ಜನರು ಸೇರಿರುತ್ತಾರೆ ಅಲ್ಲೆಲ್ಲ ಈ ದಮಯಂತಿ ಹೇಳಿದ ಮಾತುಗಳನ್ನೇ ಹೇಳಿದರು. ಆದರೆ ಅಲ್ಲಿ ಯಾರೂ ಇವರಿಗೆ ಉತ್ತರಿಸಲಿಲ್ಲ. ಸ್ವಲ್ಪ ದಿನಗಳು ಕಳೆದು ಹೋದವು. ಒಬ್ಬ ಪರ್ಣಾದ ಎನ್ನುವ ವಿಪ್ರ ಮರಳಿ ದಮಯಂತಿಯ ಬಳಿಗೆ ಬಂದ. ಅವನು ದಮಯಂತಿಗೆ ಹೇಳಿದ, ಅಮ್ಮ, ನೀನು ಹೇಳಿದ ಹಾಗೆ ನಾನು ಎಲ್ಲ ಕಡೆ ಹೇಳಿಕೊಂಡು ಹೋದೆ, ಆದರೆ ಯಾರೂ ಉತ್ತರಿಸಲಿಲ್ಲ. ನಾನು ಹೀಗೆ ಹೋಗುತ್ತಾ ಕಡೆಗೆ ಅಯೋಧ್ಯೆಗೆ ಹೋದೆ. ಅಲ್ಲಿ ಈ ಋತುಪರ್ಣ ರಾಜನ ಅರಮನೆಗೂ ಹೋದೆ. ಅಲ್ಲಿ ಒಂದಷ್ಟು ಜನ ಋತುಪರ್ಣ ರಾಜನೊಂದಿಗೆ ಇದ್ದರು. ಆಗ ನಾನು ಅವರಿಗೆ ಕೇಳುವಂತೆ ಇದನ್ನು ಎರಡು ಬಾರಿ ಹೇಳಿದೆ. ಆದರೆ ಋತುಪರ್ಣ ರಾಜನಾಗಲಿ, ಅಲ್ಲಿದ್ದ ಉಳಿದವರಾಗಲಿ ಯಾರೂ ಅದಕ್ಕೆ ಉತ್ತರಿಸಲಿಲ್ಲ. ನಾನು ಇನ್ನೇನು ಅರಮನೆಯಿಂದ ಹೊರ ಬರಬೇಕು ಎನ್ನುವಷ್ಟರಲ್ಲಿ ಒಬ್ಬ ನನ್ನ ಬಳಿ ಬಂದ. ಅವನ ಹೆಸರು ಬಾಹುಕನಂತ. ಅವನು ಅಲ್ಲಿ ರಾಜನ ಸಾರಥಿಯಂತೆ.
ಅವನಿಗೆ ಅಶ್ವವಿದ್ಯೆ ಚೆನ್ನಾಗಿ ಗೊತ್ತಿದೆ ಅಂತ, ಜೊತೆಗೆ ಸೊಗಸಾಗಿ ಅಡುಗೆ ಮಾಡಬಲ್ಲವನಂತೆ. ಅವನು ಪಾಕಶಾಸ್ತ್ರದಲ್ಲಿ ನಿಪುಣನಂತೆ. ಆದರೆ ಅವನು ನೋಡುವುದಕ್ಕೆ ಕುರೂಪಿಯಾಗಿ, ಅವನ ಡೊಳ್ಳು ಹೊಟ್ಟೆ, ಮೋಟು ಕೈಕಾಲುಗಳು, ಒರಟು, ಈ ರೀತಿ ಇದ್ದ ಬಕ್ಕ ತಲೆ. ಅವನು ನನ್ನನ್ನು ನೋಡುವುದಕ್ಕೆ ಬಂದ. ಆದರೆ ಅವನ ಮುಖದಲ್ಲಿ ಮಹಾ ದುಃಖದಲ್ಲಿ ಇದ್ದವನಂತೆ ಇದ್ದ. ಕಣ್ಣುಗಳಲ್ಲಿ ನೀರು ತುಂಬಿತು. ಅವನು ಮೊದಲು ನನ್ನ ಯೋಗಕ್ಷೇಮವನ್ನು ಕೇಳಿದ, ನಂತರ ಹೇಳಿದ, ಆಕೆ ಆತನ ಮೇಲೆ ಕೋಪಿಸಿಕೊಳ್ಳಬಾರದು. ಸತ್ಕುಲದಲ್ಲಿ ಹುಟ್ಟಿದ ಸ್ತ್ರೀಯರು ತಮ್ಮ ಪತಿಯಂದರ ಮೇಲೆ ಕೋಪಿಸಿಕೊಳ್ಳುವುದಿಲ್ಲ. ಅವರು ಅವರ ಪಾತಿವ್ರತ್ಯದಿಂದಲೇ ಸ್ವರ್ಗವನ್ನೇ ಜಯಿಸಿ ಬಿಡುತ್ತಾರೆ. ಯಾವಾಗಲೂ ಸದಾಚಾರದಲ್ಲಿ ಸನ್ನಡತೆಯಲ್ಲಿರುವ ಸ್ತ್ರೀಯರು ಅವರಿಗೆ ಅದೇ ರಕ್ಷಾ ಕವಚವಾಗಿ ಬಿಟ್ಟಿರ್ತಾರೆ. ಅವರು ಅದರಿಂದ ಏನನ್ನಾದರೂ ಎದುರಿಸಬಲ್ಲರು. ಅವರು ಎದೆಗುಂದುವುದಿಲ್ಲ. ಪಾಪ ಆತ ಎಲ್ಲವನ್ನೂ ಕಳೆದುಕೊಂಡು ಬಿಟ್ಟಿದ್ದ. ಎಲ್ಲವನ್ನೂ ಕಳೆದುಕೊಂಡ ನಂತರ ಹೇಗೋ ಜೀವನ ಮಾಡಿದರಾಯಿತು ಎಂದು ಆಕೆಯೊಂದಿಗೆ ಹೋಗುತ್ತಿದ್ದ. ಆಹಾರಕ್ಕೆ ಮತ್ತೆ ಜೀವನಕ್ಕೆ ಎಂದು ಒಂದಷ್ಟು ಪಕ್ಷಿಗಳನ್ನು ನೋಡಿ ಹಿಡಿಯಲು ಹೋದ. ಆ ಪಕ್ಷಿಗಳು ಅವನಲ್ಲಿದ್ದ ಏಕೈಕ ವಸ್ತ್ರವನ್ನು ಸಹ ಹಾರಿಸಿಕೊಂಡು ಹೋಗಿಬಿಟ್ಟವು. ಆತ ರಾಜ್ಯವನ್ನು ಕಳೆದುಕೊಂಡಿದ್ದ, ಕೋಶವನ್ನು ಕಳೆದುಕೊಂಡಿದ್ದ, ಏನೂ ಅವನ ಬಳಿ ಇರಲಿಲ್ಲ. ಎಲ್ಲವನ್ನು ಕಳೆದುಕೊಂಡು ಅವನು ಮಂಕಾಗಿ ಯಾವುದೋ ಪ್ರಭಾವದಲ್ಲಿ ಇದ್ದಂತೆ ಇದ್ದ. ಆ ರೀತಿ ಇದ್ದವನು ಅವನು ತನ್ನ ಪತ್ನಿಯನ್ನು ಪುರಸ್ಕರಿಸಿದರೆ ಆಗಲಿ ತ್ಯಜಿಸಿದರೆ ಆಗಲಿ ಆಕೆ ಆತನ ಮೇಲೆ ಕೋಪಿಸಿಕೊಳ್ಳಬಾರದು. ಹೀಗೆ ಆತ ಆ ಬಾಹುಕ ನನ್ನ ಬಳಿ ಹೇಳಿದನಮ್ಮ ಎಂದು ಪರಿಣಾದ ನುಡಿದ. ತಕ್ಷಣ ದಮಯಂತಿಗೆ ಅನ್ನಿಸಿತು, ಇವನೇ ನಳನಿರಬಹುದು ಎನ್ನಿಸಿತು. ಅವಳು ಪರಿಣಾದನಿಗೆ ಒಂದಷ್ಟು ಸತ್ಕಾರ ಮಾಡಿ ಧನವನ್ನು ಎಲ್ಲ ಕೊಟ್ಟು ಅವನಿಗೆ ಹೇಳಿದಳು, ನೀನು ಈ ವಿಷಯವನ್ನು ಹೇಳಿ ನನಗೆ ಮಹಾ ಉಪಕಾರವನ್ನು ಮಾಡಿದ್ದೀಯೆ. ನಳ ಬಂದ ನಂತರ ನಾನು ನಿನ್ನನ್ನು ಇನ್ನೂ ಹೆಚ್ಚಾಗಿ ಸತ್ಕರಿಸುತ್ತೇನೆ ಎಂದು ಹೇಳಿ ಅವನನ್ನು ಕಳುಹಿಸಿಕೊಟ್ಟನು. ನಂತರ ತಾಯಿಯೊಂದಿಗೆ ಅವಳು ಏಕಾಂತದಲ್ಲಿ ಮಾತನಾಡಿದ. ಅಮ್ಮ, ನೀನು ನನ್ನನ್ನು ಸುದೇವ ಕರೆದುಕೊಂಡು ಬಂದ. ಆ ಸುದೇವನನ್ನು ಕರೆಸಿ ಅವನು ಏನು ಮಂಗಳ ಕಾರ್ಯಗಳನ್ನು ಮಾಡಿದನೋ ಏನೋ ನನ್ನನ್ನು ಇಲ್ಲಿಗೆ ಕರೆದುಕೊಂಡು ಬಂದ. ಅದೇ ರೀತಿ ಅವನು ನಳನನ್ನು ಕರೆದುಕೊಂಡು ಬರಲಿ. ಅಮ್ಮ, ಸದ್ಯಕ್ಕೆ ಈ ವಿಷಯವನ್ನು ಮಹಾರಾಜನಲ್ಲಿ ಹೇಳಬೇಡ. ನಿನ್ನ ಮುಂದೆ ನಾನು ಆ ಸುದೇವನಿಗೆ ಒಂದು ಮಹತ್ ಕಾರ್ಯವನ್ನು ವಹಿಸುತ್ತೇನೆ ಎಂದಳು. ರಾಜ ಮಾತೆ ಆ ಸುದೇವನನ್ನು ಕರೆಸಿದ. ದಮಯಂತಿ ಸುದೇವನಿಗೆ ಹೇಳಿದ, ವಿಪ್ರೋತ್ತಮ, ಈಗ ನಾನು ಹೇಳುವುದನ್ನು ಕೂಡಲೇ ನಡೆಸು. ನೀನು ಈಗಿಂದೀಗಲೇ ಅಯೋಧ್ಯೆಯ ರಾಜ ಋತುಪರ್ಣನಲ್ಲಿಗೆ ಹೋಗು. ಆ ಋತುಪರ್ಣನಲ್ಲಿ ಈ ರೀತಿ ಹೇಳು, ದಮಯಂತಿಯ 2ನೆಯ ಸ್ವಯಂವರ ವಿದರ್ಭ ದೇಶದಲ್ಲಿ ನಾಳೆ ನಡೆಯುತ್ತಿದೆ. ಆ ನಳ ಮಹಾರಾಜನ ವಿಷಯವೇನೋ ಗೊತ್ತಾಗಲೇ ಇಲ್ಲ. ನಾಳೆ ಬೆಳಗ್ಗೆ ದಮಯಂತಿಯ ಸ್ವಯಂವರವಿದೆ. ಈಗಾಗಲೇ ಬಹಳಷ್ಟು ರಾಜರುಗಳು, ರಾಜಕುಮಾರರು ಅಲ್ಲಿಗೆ ಆಗಮಿಸಿದ್ದಾರೆ ಮತ್ತು ಆಗಮಿಸುತ್ತಲೂ ಇದ್ದಾರೆ. ನೀವು ಸ್ವಯಂವರದಲ್ಲಿ ಭಾಗವಹಿಸಬೇಕು ಎನ್ನುವುದಾದರೆ ನಾಳೆ ವಿದರ್ಭ ದೇಶದಲ್ಲಿ ಇರಿ ಎಂದು ಆತನಿಗೆ ಹೇಳು ಎಂದನು. ಸುದೇವ ತಕ್ಷಣವೇ ಅಲ್ಲಿಂದ ಹೊರಟ. ಅವನು ಪ್ರಯಾಣ ಮಾಡಿ ಅಯೋಧ್ಯೆಗೆ ಬಂದ. ಋತುಪರ್ಣ ರಾಜನಲ್ಲಿಗೆ ಹೋದ. ದಮಯಂತಿ ಹೇಳಿದ್ದನ್ನೇ ಹೇಳಿದ. ಋತುಪರ್ಣ ರಾಜನಿಗೂ ಸ್ವಯಂವರಕ್ಕೆ ಹೋಗುವ ಇಚ್ಛೆಯುಂಟಾಯಿತು. ಏಕೆಂದರೆ ದಮಯಂತಿಯ ಸೌಂದರ್ಯವನ್ನು ಅರಿಯದೇ ಇದ್ದವರು ಆಗ ಆ ಲೋಕದಲ್ಲಿಯೇ ಯಾರೂ ಇರಲಿಲ್ಲ. ಅಷ್ಟರ ಮುತ್ತಿನ ದೇವತೆಯಂತಹ ಸೌಂದರ್ಯ ದಮಯಂತಿಯದಾಗಿತ್ತು. ಋತುಪರ್ಣ ರಾಜ ತಕ್ಷಣವೇ ತನ್ನ ಸಾರಥಿಗಳನ್ನು ಕರೆಸಿದ. ಈ ವಾರ್ಷ್ಣೇಯ, ಜೀವಲ, ಉಳಿದವರು
ಮತ್ತೆ ಅವರ ಮುಖ್ಯಸ್ಥನಾಗಿದ್ದವನೇ ಈ ಬಾಹುಕ. ಎಲ್ಲರನ್ನೂ ಕರೆಸಿದ. ಅವನು ಬಾಹುಕನನ್ನು ಕೇಳಿದ, ನಾಳೆ ವಿದರ್ಭದಲ್ಲಿ ಸ್ವಯಂವರದ ಈ ದಮಯಂತಿಯ ಸ್ವಯಂವರ ನಡೆಯುತ್ತಿದೆ. ನಾಳೆ ಬೆಳಗ್ಗೆ ಸೂರ್ಯೋದಯದ ಒಳಗೆ ನಾವು ವಿದರ್ಭವನ್ನು ತಲುಪುವುದಕ್ಕೆ ಸಾಧ್ಯವಾಗುತ್ತದೆ ಎಂದ. ಬಾಹುಕ ಅರ್ಥಾತ್ ನಳನಿಗೆ ಹೃದಯವೇ ಚೂರು ಚೂರಾಗಿ ಹೋದಂತೆ ಅನ್ನಿಸಿತು. ಅವನು ಯೋಚನೆ ಮಾಡತೊಡಗಿ. ದಮಯಂತಿಗೆ ಎರಡನೆಯ ಸ್ವಯಂವರ. ದಮಯಂತಿಗೇನಾದರೂ ಮತಿಭ್ರಮಣೆಯಾಗಿ, ಇಲ್ಲ ಇದನ್ನು ನನಗೆ ಅಲ್ಲಿಗೆ ಕರೆಸುವುದಕ್ಕೆ ಮಾಡಿರುವ ಯೋಜನೆ ಎಂದುಕೊಂಡ. ಇಲ್ಲ, ನಾನು ಅವಳಿಗೆ ಕೊಟ್ಟ ವಚನವನ್ನೇ ಪಾಲಿಸಲಿ, ಹಾಗಾಗಿ ಅವಳು ಮಾಡಿರಬಹುದೇನೋ ಅಂದುಕೊಂಡ. ಮತ್ತೆ ಮುಂದಿನ ಕ್ಷಣದಲ್ಲೇ ದಮಯಂತಿಗೆ ಈಗಾಗಲೇ 2 ಮಕ್ಕಳಿವೆ. ಅವಳು ಇದನ್ನು ಹೇಗೆ ಮಾಡುವುದಕ್ಕೆ ಸಾಧ್ಯ? ಆದರೆ ನಾನು ಅವಳಿಗೆ ಅಷ್ಟೇ ತೊಂದರೆಯನ್ನು ಕೊಟ್ಟಿದ್ದೇನೆ. ಅರ್ಧ ರಾತ್ರಿಯಲ್ಲೇ ಅವಳನ್ನು ಬಿಟ್ಟು ಬಂದಿದ್ದೇನೆ. ಅಂತಹವಳು ಮಾಡಿದರೂ ಮಾಡಿರಬಹುದು. ಆದರೂ ಅವಳು ಇಷ್ಟು ನಿರ್ದಯವಾಗಿ ಯೋಚಿಸುವುದಕ್ಕೆ ಹೇಗೆ ಸಾಧ್ಯ? ಅವಳು ದೇವತೆಗಳನ್ನೇ ನಿರಾಕರಿಸಿ ನನ್ನನ್ನು ಮದುವೆ ಆಗಿದ್ದವಳು. ಅವಳು 2ನೇ ಮದುವೆ ಆಗುವುದಕ್ಕೆ ಹೇಗೆ ಸಾಧ್ಯ? ಇಲ್ಲ, ಇದ್ದರೂ ಇರಬಹುದೇನೋ. ಸ್ತ್ರೀಯರು ಚಂಚಲ ಚಿತ್ತರು. ದಮಯಂತಿಗೆ ನಾನು ಕೊಟ್ಟ ನೋವಿನಿಂದ ಅವಳು ಹೀಗೆ ಆಗಿರಬಹುದೋ ಏನೋ ಎಂದು ಯೋಚಿಸಿದ. ಇದೆಲ್ಲ ಯೋಚಿಸಿದ ನಂತರ ಅವನು ಅಂದುಕೊಂಡ, ಇದರ ಸತ್ಯತೆ ವಾಸ್ತವತೆಯನ್ನು ತಿಳಿಯಬೇಕು ಎಂದರೆ ನಾನು ವಿದರ್ಭ ದೇಶಕ್ಕೆ ಹೋಗುವುದೇ ಒಳಿತು ಎಂದುಕೊಂಡ. ಅವನು ಋತುಪರ್ಣನಿಗೆ ಹೇಳಿದ, ಮಹಾರಾಜ, ನಾನು ನಿಮ್ಮನ್ನು ವಿದರ್ಭ ದೇಶಕ್ಕೆ ಬೆಳಗ್ಗೆ ಸೂರ್ಯೋದಯದ ಒಳಗೆ ತಲುಪಿಸುವುದಕ್ಕೆ ಸಾಧ್ಯವಿದೆ ಎಂದ. ಋತುಪರ್ಣನಿಗೆ ಬಹಳ ಸಂತೋಷವಾಯಿತು. ಅವನು ತಕ್ಷಣ ಕುದುರೆಗಳನ್ನು ಆದಷ್ಟು ಬೇಗ ಸಿದ್ಧಗೊಳಿಸು ಎಂದ. ಬಾಹುಕ ಈ ಅರಮನೆ ಅಶ್ವಶಾಲೆಗೆ ಬಂದ. ಅಲ್ಲಿ ಸಾವಿರಾರು ಕುದುರೆಗಳಿವೆ. ಅವನು ಮೊದಲೇ ಅಶ್ವ ಹೃದಯವನ್ನು ಬಲ್ಲವನು. ಅವನು ಎಲ್ಲ ಕುದುರೆಗಳನ್ನು ಒಂದು 4 ಕುದುರೆಗಳನ್ನು ಅದಕ್ಕೆ ಸಿದ್ಧಗೊಳಿಸಿದ. ಆ ಕುದುರೆಗಳು ಸಿಂಧೂ ದೇಶದಲ್ಲಿ ಹುಟ್ಟಿದ ತಳಿಗಳು. ಅವು ದವಡೆಗಳು ಬಲವಾಗಿರುತ್ತವೆ. ನೋಡುವುದಕ್ಕೆ ಕೃಶವಾಗಿದ್ದರೂ ವಾಯು ವೇಗದಿಂದ ಹೋಗುವಂತೆ ಹಗುರವಾಗಿದ್ದವು ಮತ್ತು 10 ಸುಳಿಗಳಿಗೂ ಮೇಲ್ಪಟ್ಟು ಸುಳಿಗಳನ್ನು ಹೊಂದಿದ್ದ ಕುದುರೆಗಳು. ಇವೆಲ್ಲವನ್ನು ನೋಡಿ ಆ ಕುದುರೆಗಳನ್ನು ರಥಕ್ಕೆ ಹೂಡಿದ. ಅಶ್ವಪರ್ಣ, ಈ ಮಹಾರಾಜ ಋತುಪರ್ಣ ರಥದ ಹತ್ತಿರ ಬಂದ. ಅವನಿಗೆ ಸ್ವಲ್ಪ ಈ ಕುದುರೆಗಳನ್ನು ನೋಡಿ ಅಸಮಾಧಾನವಾಯಿತು. ಅವನು ಬಾಹುಕನಿಗೆ ಹೇಳಿದ, ಇದೇನು ಬಾಹುಕ, ಈ ಕುದುರೆಗಳನ್ನು ನೋಡಿದರೆ ಶಕ್ತಿಯೇ ಇದ್ದಂತಿಲ್ಲ, ಸ್ವರಗಿ ಹೋಗಿದೆ. ಇವು ಅಷ್ಟು ದೂರದ ಪ್ರಯಾಣವನ್ನು ಸಹಿಸಿಕೊಂಡಿರುವುದಕ್ಕೆ ಸಾಧ್ಯವೇ ಎಂದ. ಆಗ ನಳ ಮಹಾರಾಜ ಹೇಳಿದ, ಮಹಾರಾಜ, ಇವು ಸಿಂಧೂ ದೇಶದ ತಳಿಗಳು. ಅವು ನೋಡಲು ಕೃಶವಾಗಿದ್ದವು, ಗಟ್ಟಿಯಾಗಿವೆ, ವಾಯು ವೇಗದಿಂದ ಹೋಗುತ್ತವೆ. ಅವುಗಳಿಗೆ ಈ ಹಣೆಯ ಮೇಲೆ 1, ನೆತ್ತಿಯ ಮೇಲೆ 2, ಪಾರ್ಶ್ವಗಳಲ್ಲಿ 2, ಉಪಪಾರ್ಶ್ವಗಳಲ್ಲಿ 1, ಹಿಂದೆ 1, ಹೀಗೆ ಸುಳಿಗಳು ಸಹ ಇವೆ. ಇವು ವಾಯು ವೇಗದಿಂದ ಹೋಗುತ್ತವೆ. ಬೇಕಾದರೆ ನೀವು ನಿಮಗೆ ಇಚ್ಛೆಯುಳ್ಳ ಕುದುರೆಗಳನ್ನು ಇದಕ್ಕೆ ಹೂಡಬಹುದು ಎಂದ. ಆಗ ಋತುಪರ್ಣ ಮತ್ತೆ ಸಮಾಧಾನವಾಗಿ ಇದನ್ನು ಕೇಳಿದವನು, ಇರಲಿ, ನಿನಗೆ ಅಶ್ವ ಹೃದಯ ವಿದ್ಯೆ ಗೊತ್ತಿರುವುದು, ಇದೇ ಕುದುರೆಗಳು ಇರಲಿ ಎಂದ. ಮಹಾರಾಜ ರಥವನ್ನು ಹತ್ತಿದ ಕೂಡಲೇ ಆ ಕುದುರೆಗಳು ಮುಗುರಿಸಿದವು. ಮತ್ತೆ ನಳನೇ ಅವುಗಳ ಬೆನ್ನು ತಟ್ಟಿ ಸಮಾಧಾನ ಮಾಡಿದ. ನಳ ಯಾವುದಕ್ಕೂ ಇರಲಿ ಎಂದು ವಾರ್ಷ್ಣೇಯ ಇನ್ನೊಬ್ಬ ಸಾರಥಿಯನ್ನು ಹತ್ತಿಸಿಕೊಂಡ. ನಂತರ ಲಗಾಮನ್ನು ಹಿಡಿದು ಎಳೆದ. ಆ ಕುದುರೆಗಳು ವಾಯು ವೇಗದಿಂದ ಆ ರಥ ಓಡಿತು. ಅದು ಆಕಾಶ ಮಾರ್ಗದಲ್ಲಿಯೇ ಹೋಗುತ್ತಿದೆಯೇನೋ ಎನ್ನುವಂತೆ ಭಾಸವಾಗುತ್ತಿತ್ತು. ಆ ಕುದುರೆಯ ಗೊರಸುಗಳು ಮತ್ತು ರಥದ ಚಕ್ರಗಳು ಈ ನೆಲವನ್ನು ಮುಟ್ಟುತ್ತಲೇ ಇಲ್ಲವೇನೋ ಎನ್ನುವ ವಿಸ್ಮಯವಾಗುತ್ತಿತ್ತು.
ಇದನ್ನು ನೋಡಿದ ಕೂಡಲೇ ಈ ವಾರ್ಷ್ಣೇಯ ಮತ್ತು ರಾಜ ಇಬ್ಬರು ದಿಗ್ಭ್ರಾಂತರಾಗಿ ಹೋದ. ಋತುಪರ್ಣನಿಗೆ ಬಹಳ ಸಂತೋಷವಾಯಿತು. ವಾರ್ಷ್ಣೇಯ ಯೋಚಿಸುವುದಕ್ಕೆ ಮೊದಲು ಮಾಡಿದ, ಇದೇನು ರಥ ಈ ರೀತಿ ಓಡುತ್ತಿದೆ, ಇಂದ್ರನ ಸಾರಥಿ ಆತನೇ, ಅವನು ಮಹಾಸಾರಥಿಯ ಲಕ್ಷಣಗಳನ್ನು ಉಳ್ಳವನು. ಆ ಲಕ್ಷಣಗಳೆಲ್ಲ ಇಲ್ಲಿ ಕಾಣಿಸುತ್ತಿವೆ. ಇವನೇ ಆ ಮಾತಲ್ಲಿ ಏನಾದರೂ ಇವನ ರೂಪದಲ್ಲಿ ಬಂದಿದ್ದಾನೆಯೋ ಹೇಗೆ, ಅಥವಾ ಈ ಅಶ್ವತ್ಥಜ್ಞ ಶಾಲಿಹೋತ್ರ ಮುನಿ ಇದ್ದ, ಅವನಿಗೆ ಈ ಕುದುರೆಗಳ ಲಕ್ಷಣಗಳೆಲ್ಲ ಗೊತ್ತು, ಅವನೇನಾದರೂ ಇಲ್ಲಿ ಸಾರಥಿಯ ರೂಪದಲ್ಲಿ ಬಂದಿದ್ದಾನೆ, ಅಥವಾ ಈ ಬಾಹುಕ ನಮ್ಮ ಮಹಾರಾಜ ನಳನ ಹತ್ತಿರ ಈ ಅಶ್ವವಿದ್ಯೆಯನ್ನು ಕಲಿತಿದ್ದಾನೆಯೋ ಹೇಗೆ. ಈ ಬಾಹುಕನನ್ನು ನೋಡಿದರೆ ನಳನ ವಯಸ್ಸು ಇರುವಂತೆಯೇ ಕಾಣಿಸುತ್ತದೆ. ಮತ್ತೆ ಇವನು ಈ ಸಾರಥ್ಯವನ್ನು ಮಾಡುತ್ತಿರುವ ವೈಖರಿ, ಲಗಾಮು ಹಿಡಿದಿರುವ ರೀತಿ, ಆ ಕುದುರೆಗಳು ಹೋಗುತ್ತಿರುವ ಪರಿ, ಈ ರಥದ ಶಬ್ದ ಎಲ್ಲವೂ ನಳ ಮಹಾರಾಜ ಈ ರಥವನ್ನು ಓಡಿಸುತ್ತಿರುವಂತೆಯೇ ಕಾಣಿಸುತ್ತಿದೆ. ಇದೇನು ನನಗೆ ಭ್ರಮೆಯಾಗುತ್ತಿದೆಯೋ ಏನೋ. ಕೆಲವು ವಿದ್ಯೆಗಳಲ್ಲಿ, ಶಾಸ್ತ್ರ ರೀತಿಗಳಲ್ಲಿ ರೂಪಾಂತರಗೊಂಡು ಬರಬಹುದು ಎನ್ನುವಂತೆ ಇದೆ. ಆದರೆ ಆ ನಳ ಮಹಾರಾಜನಲ್ಲಿ ಸ್ಫುರದ್ರೂಪಿ ಈ ಬಾಹುಕನಲ್ಲಿ ಇವನ ರೂಪವೆಲ್ಲಿ ಸಾಧ್ಯವೇ, ಇದೇನು ಎನ್ನುವ ಒಂದು ಸಂದಿಗ್ಧತೆಯಲ್ಲಿ ಇಬ್ಬಗೆ ಯೋಚನೆಯನ್ನು ಈ ವಾರ್ಷ್ಣೇಯ ಮಾಡತೊಡಗಿ. ಆದರೆ ಋತುಪರ್ಣ ಮಹಾರಾಜನಿಗೆ ನಾಳೆ ಬೆಳಗ್ಗೆ ಸೂರ್ಯೋದಯದ ಒಳಗೆ ನಾವು ಈ ದಮಯಂತಿಯ ಸ್ವಯಂವರಕ್ಕೆ ಸರಿಯಾಗಿ ತಲುಪುತ್ತೇವೆ ಎನ್ನುವ ಸಮಾಧಾನ ಮೂಡಿ ಬಂತು. ಆದರೆ ಈ ಇಲ್ಲದ ನಳ ದಮಯಂತಿಯ ಸ್ವಯಂವರಕ್ಕೆ, ಈ ದಮಯಂತಿಯ ಸ್ವಯಂವರಕ್ಕೆ ಇವರು ಹೋದರೆ ದಮಯಂತಿಯ ಸ್ವಯಂವರ ವಾಯಿತೇ ಇಲ್ಲವೇ ಎನ್ನುವುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ. ನಮಸ್ಕಾರ.